ಈ ದಿನ ನಿಮಗೆ ನಾಯಿ ಕಾಣಿಸಿದರೆ ಈ ಆಹಾರ ತಿನ್ನಿಸಿ. ಮತ್ತು ಈ ಒಂದು ಮಾತು ಹೇಳಿದರೆ ಸಾಕು, ಶನಿದೇವರೇ ನಿಮ್ಮ ಮನೆಗೆ ಧನಲಕ್ಷ್ಮಿಯನ್ನು ಕಳಿಸುತ್ತಾರೆ. ಶನಿದೇವರು ನಿಮಗೆ ಸಕಲೈಶ್ವರ್ಯವನ್ನು ಕೊಡುತ್ತಾರೆ. ಶನಿ ದೋಷಗಳಿಂದ ವಿಮುಕ್ತಿ ಕೊಡುತ್ತಾರೆ. ನಿಮಗಿರುವಂತಹ ಕಷ್ಟಗಳು, ಬಾಧೆಗಳು, ನೋವುಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತದೆ. ನೀವು ಕುಬೇರರಂತೆ ಬದಲಾಗುತ್ತೀರಿ. ನಾಯಿಗಳೆಂದರೆ ಶನಿದೇವರಿಗೆ ತುಂಬ ಪ್ರೀತಿ. ಒಂದಾನೊಂದು ಸಮಯದಲ್ಲಿ ನಾಯಿ ಕೂಡ ಶನಿದೇವರ ವಾಹನದಂತೆ ಬದಲಾಗಿತ್ತು. ನಾಯಿ ಮೂಕ ಪ್ರಾಣಿಯಾಗಿರುವುದರಿಂದ ನಾಯಿ ಅಂದರೆ ಶನಿದೇವರಿಗೆ ತುಂಬ ಇಷ್ಟ. ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬ ವಿಶ್ವಾಸ ಹೊಂದಿರುವಂತಹ ಪ್ರಾಣಿ ನಾಯಿ. ಆದಿಮಾನವನ ಕಾಲದಿಂದಲೂ ಮನುಷ್ಯರು ನಾಯಿಯನ್ನು ಸಾಕು ಪ್ರಾಣಿಯಂತೆ ಬೆಳೆಸುತ್ತಿದ್ದಾರೆ. ಬೇಟೆಗಾರನು ಬೇಟೆಯಾಡುವುದರಲ್ಲಿ ಸಾಕು ಪ್ರಾಣಿಯಾದ ನಾಯಿಯನ್ನು ಉಪಯೋಗಿಸುತ್ತಿದ್ದರು. ಇತರ ಪ್ರಾಣಿಗಳಿಗಿಂತ ನಾಯಿ ತುಂಬ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನಾಯಿ ವಾಸನೆ ನೋಡಿ ಯಾವುದನ್ನಾದರೂ ಕಂಡುಹಿಡಿಯುವ ಶಕ್ತಿ ಹೊಂದಿದೆ. ಆದ್ದರಿಂದಲೇ ಕಳ್ಳರನ್ನು ಹಿಡಿಯಲು ನಾಯಿಗಳನ್ನು ಬಳಸುತ್ತಾರೆ. ಮನುಷ್ಯರಿಗೆ ಕಾಣಿಸದಂತಹ ಕೆಲವು ಶಕ್ತಿಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತವೆಂದು ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ. ನಾಯಿಗಳಿಗೆ ಅಲೌಕಿಕ ಶಕ್ತಿಗಳಿವೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಾವು ನೋಡಲಾರದಂತಹ ನಕಾರಾತ್ಮಕ ಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಕೂಡ ನಾಯಿ ನೋಡುತ್ತದೆ. ಈ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಬಲವಾಗಿ ನಂಬುತ್ತಿದ್ದಾರೆ. ಗ್ರೀಕರ ಕಾಲದಿಂದಲೂ ನಾಯಿಗಳ ಬಗ್ಗೆ ವಿಧ ವಿಧವಾದ ನಂಬಿಕೆಗಳಿದೆ. ಧರ್ಮರಾಜ ಸ್ವಂತ ನಾಯಿಯ ಜೊತೆ ಸ್ವರ್ಗಕ್ಕೆ ತಲುಪಿದರು. ನಾಯಿಗಳನ್ನು ನಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಂಡ್ರೆ ಸ್ವರ್ಗದ ದಾರಿ ಸುಲಭವಾಗುತ್ತದೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಅಷ್ಟಕ್ಕೂ ಈ ದಿನ ನಾಯಿ ಕಾಣಿಸಿದರೆ ಯಾವ ಆಹಾರ ತಿನ್ನಿಸಬೇಕು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ನಾಯಿಗಳು ಪ್ರತಿ ಬೀದಿಯಲ್ಲೂ ಕಾಣಿಸುತ್ತವೆ. ಪ್ರತಿ ಮನೆಯಲ್ಲೂ ಕೂಡ ಕಾವಲು ಕಾಯುತ್ತವೆ. ಬೀದಿ ನಾಯಿಗಳಿಗೆ ಪ್ರತಿದಿನ ಯಾವುದಾದರೂ ಒಂದು ಆಹಾರ ಕೊಡುತ್ತಿದ್ದರೆ ತುಂಬ ಒಳ್ಳೆಯದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಕೆಲವರಿಗೆ ಮೂಕ ಪ್ರಾಣಿಗಳನ್ನು ನೋಡಿದರೆ ಏನೋ ಒಂಥರ ಕೇರ್ಲೆಸ್, ಸುಖ ಸುಮ್ಮನೆ ಅವುಗಳನ್ನು ಹೊಡಿತಿರ್ತಾರೆ. ಆ ರೀತಿ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಿದರೂ ದೇವರ ಕೋಪಕ್ಕೆ ಗುರಿಯಾಗಲೇಬೇಕು. ಇನ್ನು ನಾಯಿಗಳ ವಿಷಯಕ್ಕೆ ಬಂದರೆ, ನಾಯಿಗಳಿಗೆ ಸುಮ್ಮನೆ ಹಿಂಸೆ ಕೊಟ್ಟರೆ ಶನೇಶ್ವರನ ಕೋಪಕ್ಕೆ ಗುರಿಯಾಗುತ್ತೀವಿ. ನಾಯಿಗಳಿಗೆ ಯಾರು ಹಿಂಸೆ ಕೊಡುತ್ತಾರೋ ಶನೇಶ್ವರ ಅವರಿಗೆ ಹಿಂಸೆ ಕೊಡುತ್ತಾರೆ. ಹಾಗಾಗಿ ಯಾವ ಕಾರಣದಿಂದಲೂ ಮೂಕ ಪ್ರಾಣಿಗಳಿಗೆ ನೋವು ಕೊಡಲು ಹೋಗಬೇಡಿ. ಈ ದಿನ ನಿಮ್ಮ ಕಣ್ಣಿಗೆ ಯಾವುದಾದ್ರೂ ನಾಯಿ ಕಾಣಿಸಿದರೆ ಅದನ್ನು ನಿಮ್ಮ ಮನೆ ಹತ್ತಿರ ಕರೆತನ್ನಿ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವ ನಾಯಿ ಇಲ್ಲದಿದ್ದರೆ ನಾಯಿ ಇರುವ ಹತ್ತಿರ ನೀವೇ ಹೋಗಿ. ಆಗಲೇ ಬಿಸಿಯಾಗಿ ತಯಾರಿಸಿರುವಂಥ ಅನ್ನದಲ್ಲಿ ಹಾಲು ಸಕ್ಕರೆ ಅಥವಾ ಮೊಸರು ಸಕ್ಕರೆ ಬೆರೆಸಿ ಅದನ್ನು ನಾಯಿಗೆ ತಿನ್ನಲು ಕೊಡಿ. ಆ ರೀತಿ ನಾಯಿ ಅದನ್ನು ತಿನ್ನುತ್ತಿರುವಾಗ ಓಂ ಶ್ರೀ ಶನೇಶ್ವರಾಯ ನಮಃ ಅಂತಾಗಲಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತಾಗಲೇ ಈ ಎರಡು ಮಂತ್ರಗಳಲ್ಲಿ ಯಾವುದೋ ಒಂದನ್ನು 3 ಸಲ ಹೇಳಬೇಕು. ಶನಿದೇವರಿಗೆ ನಾಯಿಗಳು ಅಂದರೆ ತುಂಬ ಇಷ್ಟವಾದ್ದರಿಂದ ಅವುಗಳಿಗೆ ಊಟ ಕೊಟ್ಟು ಶನಿದೇವರ ಈ ಮಂತ್ರಗಳನ್ನು ಹೇಳೋದ್ರಿಂದ ಅವರು ಖಂಡಿತ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಶನಿ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಬೇಗನೆ ನಿಮಗೆ ಸಿಗುತ್ತದೆ. ಹಾಗಾಗಿ ನಾಯಿ ಕಾಣಿಸಿದರೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸ ಮಾಡುವ ಮೂಲಕ ಶುಭ ಫಲವನ್ನು ಪಡೆದುಕೊಳ್ಳಿ. ಇನ್ನು ಈ ಹುಣ್ಣಿಮೆ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ಪತ್ರೆಯನ್ನು ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೇ ತಿಳಿಯದೆ ಪ್ರದಕ್ಷಿಣೆಯನ್ನು ಹಾಕಿತಂತೆ. ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನು ಪಡೆಯಿತಂತೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೆ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ದಿನ ಶಿವನಿಗೆ ಪೂಜೆಯನ್ನು ಮಾಡೋದ್ರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು, ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ. ಈ ದಿನ ಏನು ಮಾಡಬೇಕು ಅಂದರೆ
ಮನೆಗೆ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆಲಯ, ಚಾಮುಂಡೇಶ್ವರಿ ಆಲಯ, ಚೌಡೇಶ್ವರಿ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ ದುರ್ಗೆಗೆ ಸಂಬಂಧಪಟ್ಟಂಥ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ 3 ನಿಂಬೆಹಣ್ಣನ್ನು ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನು ಮನೆಗೆ ದೃಷ್ಟಿ ತೆಗೆದು ಒಡೆದು ಹಾಕಿ ಮತ್ತೊಂದು ನಿಂಬೆಹಣ್ಣನ್ನು ಪಾನಕ ಮಾಡಿ ಮನೆ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆಹಣ್ಣನ್ನು ಸಾಧ್ಯವಾದರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ 2 ಭಾಗದಲ್ಲಿ ಇಡಿ, ಇಲ್ಲ ಮನೆಯ ಹೊರಭಾಗ ಬಾಗಿಲಿಗೆ ಕಟ್ಟಿ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಸಕಲ ಶತ್ರು ಬಾಧೆಗಳು, ಮನೆಯಲ್ಲಿ ಕಲಹಗಳು, ಮನೆ ಯಜಮಾನನಿಗೆ ಆಗಾಗ ಉಂಟಾಗುವಂಥ ಅನಾರೋಗ್ಯಗಳು, ಕಾರ್ಯ ನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಒಳಿತಾಗ್ತಾ ಹೋಗುತ್ತದೆ. ಹಾಗೆಯೇ ಗ್ರಾಮ ದೇವತೆಗೆ ದುರ್ಗಾ ಮಾತೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿಸಿ 4 ಜನರಿಗೆ ಹಂಚಿ. ಇದರಿಂದ ಮನಃಶಾಂತಿಯಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ. ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ, ಬಿಳಿ ಎಕ್ಕದ ಪುಷ್ಪ ಅಥವಾ ಬಿಲ್ವದಳವನ್ನು ತಪ್ಪದೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಯಾರಿಗೆ ಕುಜದೋಷ ಇದೆ, ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ, ವಯಸ್ಸು ದಾಟಿದರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನು ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನು ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಕುಜದೋಷಗಳು ದೂರವಾಗುತ್ತೆ, ಜಾತಕ ದೋಷಗಳು ನಶಿಸಿ ಹೋಗುತ್ತೆ. ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂಥ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ. ಎರಡನೆಯದು ಶತ್ರುಗಳ ಬಾಧೆ. ಈ 2 ಪ್ರಮುಖ ಸಮಸ್ಯೆಗಳು ಈ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ದೇವಿಯ ವಿಶೇಷ ಮಂತ್ರವನ್ನು ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಓಂ ಹ್ರೀಂ ಅಷ್ಟಮಹಾಲಕ್ಷ್ಮೀ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು. ಆ ಯಶಸ್ಸನ್ನು ನೀಡು ತಾಯಿ, ನಮಗಿರುವಂಥ ಸರ್ವ ಶತ್ರುಗಳ ಬಾಧೆಯನ್ನು ದೂರ ಮಾಡು ತಾಯಿ. ಶತ್ರುಗಳನ್ನು ಚೆನ್ನಾಗಿಡು, ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂಥ ಕೈ ಮುಗಿದುಕೊಳ್ಳಬೇಕು. ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದರಿಂದ ಹಣದ ಸಮಸ್ಯೆ, ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ, ಕುಟುಂಬದ ಸದಸ್ಯರಿಗೆ ಮಾಟ ಮಂತ್ರ, ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ. ನಂತರ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕಿ ಪಿತೃಗಳನ್ನು ಹೆಸರನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಯಾರಿಗಾದರೂ ಒಂದು ದಿನಕ್ಕಾಗುವಂತಹ ಊಟದ ರೇಷನ್ನನ್ನು ಅಂದರೆ ಸ್ವಯಂ ಪಾಕದ ರೀತಿಯಲ್ಲಿ ನೀವು ನೀಡಿದರೂ ಪಿತೃಗಳು ಸಂತೃಪ್ತರಾಗ್ತಾರೆ. ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಈ ದಿನ ಮರೆಯದೆ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ, ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಗೆಯೇ ಈ ದಿನ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ, ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ. ಆದ್ದರಿಂದ ಈ ಒಂದು ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತದೆ. ಜೊತೆಗೆ ಈ 3 ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದಾಗಿರಬಹುದು ಅಥವಾ ಅಭಿಷೇಕವನ್ನು ಮಾಡಿಸೋದಾಗಿರಬಹುದು, ಮಾಡಿಕೊಳ್ಳಬಹುದು. ಇಲ್ಲ ಅಭಿಷೇಕವನ್ನು ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೂ ಕೂಡ ಈ 3 ನಾಮಗಳನ್ನು ಹೇಳಿಕೊಂಡ್ರೆ ಅದ್ಭುತವಾದಂತಹ ಫಲಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಶಿವ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ 3 ನಾಮಗಳು ಯಾವುವು ಅಂತ ನೋಡೋದಾದರೆ ಬಿಲಾಂಬಿಕೇಶ ವೈದ್ಯೇಶ ಭವರೋಗ ಅರೇತಿಜ. ಈ 3 ನಾಮವನ್ನು ಹೇಳಿಕೊಂಡು ಈ ದಿನ ತಪ್ಪದೆ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ನೋಡಿದ್ರಲ್ಲ, ಮಾಘ ಮಾಸದ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬಾನೇ ಶಕ್ತಿಯುತವಾದ ಈ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನು ಚೆಲ್ಲಿದ್ರೆ ಸಾಕು, ಕಡು ಬಡವರಾಗಿದ್ದರೂ ರಾಜ್ಯವನ್ನು ಆಳ್ತೀರಾ, ಅಂದರೆ ಅಷ್ಟೊಂದು ಶ್ರೀಮಂತರಾಗ್ತೀರಿ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು, ದರಿದ್ರ, ಕಷ್ಟ, ನಷ್ಟ, ಪೀಡೆ, ಪಿಶಾಚಿ, ದೃಷ್ಟಿದೋಷ ಮುಂತಾದವು ಇದ್ದರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗುತ್ತದೆ. ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ನೀವು ಬೇಡ ಅಂದರೂ ನಿಮ್ಮ ಮನೆಗೆ ಹಣ ಬರುತ್ತಿರುತ್ತದೆ. ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ.
100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ. ಹಾಗಾದರೆ ಆ ಶಕ್ತಿಯುತವಾದ ದಿವ್ಯ ನೀರು ಯಾವುದು ಎಂದು ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕನ್ನು ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ. ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಈ ದಿನ ಎಂದು ಕೆಲವು ಅಳಲೆ ಕಾಯಿಲೆಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂತಹ ಪೂರ್ತಿಯಾಗಿ ನರದೃಷ್ಟಿ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ಈ ದಿನ ಅತಿ ಪವಿತ್ರವಾದದ್ದು. ಶ್ರೀ ಮಹಾವಿಷ್ಣು ಕೂರ್ಮಾವತಾರ ಪಡೆದು ಈ ಭೂಮಿಯನ್ನು ಕಾಪಾಡಿದ್ದು ಈ ದಿನ ಎಂದು ನಮ್ಮ ಕೂರ್ಮ ಪುರಾಣ ಹೇಳುತ್ತದೆ. ಈ ದಿನ ಚಂದ್ರದೇವರು ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಗಣನೀಯವಾಗಿ ಈ ದಿನ ಇರುತ್ತದೆ. ಇದೇ ದಿನದಂದು ಈ ಅವತಾರದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ. ಶಿವಾಲಯದ ಗರ್ಭಗುಡಿಯ ಮುಂದೆ ಎಡ ಹಾಗೂ ಬಲಗಡೆ 2 ಶರಭೇಶ್ವರನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ನೀವು ಶಿವ ದೇವಾಲಯಗಳಲ್ಲಿ ನೋಡಬಹುದು. ಇನ್ನು ಅತಿ ಪವಿತ್ರವಾದ ಈ ದಿನ ಎಂದು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಮುಂದೆ 2 ಅರಳಿ ಎಲೆಗಳನ್ನು ಇಡಬೇಕು. ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಇನ್ನು ಆ ಎಲೆಗಳ ಮೇಲೆ 2 ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪದಲ್ಲಿ 5 ಬತ್ತಿಗಳನ್ನು ಇಡಬೇಕು. ದೀಪದಲ್ಲಿ ಎಳ್ಳೆಣ್ಣೆ ಹಾಕಬೇಕು. ದೀಪವನ್ನು ಆರತಿ ಅಥವಾ ಅಗರಬತ್ತಿಯಿಂದ ಹಚ್ಚಬೇಕು. ಈ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪ ಮಾಡಬೇಕು. ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಈ ಮಂತ್ರವನ್ನು 21 ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಬೇಕು. ಅಥವಾ ನೀವು ಈ 2 ಮಂತ್ರಗಳನ್ನು ಕೂಡ ತಲಾ 21 ಸಲ ಹೇಳಬಹುದು. ಈ ರೀತಿ ನಾಳೆ ಯಾರು ಮಾಡ್ತಾರೋ ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ. ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ. ನಿಮ್ಮ ಮನೆಯಲ್ಲಿರುವ ಕಷ್ಟ, ನಷ್ಟ, ದರಿದ್ರ, ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ, ಮೊಸರನ್ನ, ಮಡಿಕೆಯಲ್ಲಿರುವಂಥ ನೀರು, ಅಂಬಲಿ, ಚಪ್ಪಲಿ, ಕೊಡೆ, ಬೀಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ತುಂಬ ಉತ್ತಮವಾದ ಈ ದಿನ ಇಂದು ಉಪವಾಸ ಇದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ. ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ನಾಳೆ ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನು ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ. ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ. ಈ ದಿನ ಇಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು, ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲು ಈ ದಿನ ಲಕ್ಷ್ಮೀ ದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು. ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿಟ್ಟುಕೊಳ್ಳಬೇಕು. ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. 1 ವರ್ಷದ ನಂತರ ಮತ್ತೆ ಬರುವ ಈ ದಿನ ಇದನ್ನು ಬದಲಾಯಿಸಿ ಹಳೆಯದನ್ನು ಹರಿಯುವ ನೀರಿನಲ್ಲೆಸೆಯಬೇಕು. ಇದು ಲಕ್ಷ್ಮಿಯ ಆಶೀರ್ವಾದವನ್ನು ನಿಮಗೆ ಕೊಡುತ್ತದೆ. ಧನಲಾಭ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಈ ದಿನ ಇಂದು ಪೊರಕೆಯನ್ನು ಯಾರಿಗಾದರೂ ದಾನ ಕೊಡಬೇಕು. ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ. ಆದರೆ ಈ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು. ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು. ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃದೋಷಗಳಿಂದ ವಿಮುಕ್ತಿ ಪಡೆಯಬಹುದು. ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದ್ರೆ ಈ ದಿನ ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನು ದಾನವಾಗಿ ಕೊಡಬೇಕು.
ಚಂದ್ರನನ್ನ ಪೂಜಿಸಿದರೆ ಚಂದ್ರ ದೋಷದಿಂದ ಹೊರಬರಬಹುದು. ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ. ನೀವೇನಾದರೂ ಇವತ್ತು ದಾನ ಮಾಡಬೇಕು ಅಂದ್ಕೊಂಡ್ರೆ ಪೂಜೆಯ ನಂತರ ಮಾತ್ರ ಮಾಡಬೇಕು. ಪೂಜೆಗೂ ಮೊದಲು ಮಾಡಬೇಡಿ. ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಪಡುವವರು ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನ ಅರಳಿ ಮರಕ್ಕೆ ಹಾಕಬೇಕು. ಶನಿದೋಷದಿಂದ ಬಾಧೆ ಪಡುವವರು ಅರಳಿ ಮರವನ್ನ ಪೂಜೆ ಮಾಡಬೇಕು. ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನ ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚೊಂಬಿನ ತುಂಬ ನೀರನ್ನು ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕರೆಲ್ಲರೂ ಸಂತೋಷಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇನ್ನು ಅತಿ ಪವಿತ್ರವಾದ ಈ ದಿನ ಇಂದು ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದರೆ ಸಾಕು, ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತವೆ. ಈ ವಿಶೇಷ ಎನ್ನುವುದು ಮಹಾವಿಷ್ಣು, ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬ ಇಷ್ಟವಾದಂತಹ ದಿನ. ನೀವು ನೆಲ್ಲಿಕಾಯಿ ಗಿಡವನ್ನು ಮುಟ್ಟೋದ್ರಿಂದ ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಆ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ. ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ನೀವು ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು. ಬೇವಿನ ಮರ ಮುಟ್ಟೋದ್ರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ. ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತದೆ. ಇನ್ನು ನೆಲ್ಲಿಕಾಯಿ ಗಿಡ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ 2 ಮಂತ್ರಗಳನ್ನು ಕೂಡ 11 ಅಥವಾ 21 ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬ ಪ್ರಯೋಜನಗಳು ಸಿಗುತ್ತದೆ. ರಾಜಯೋಗ ಕೂಡ ಬರುತ್ತದೆ. ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ತಾರೋ ಅವರಿಗೆ ಬರುವಂಥ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಲುವುದಿಲ್ಲ. ರಾಜಯೋಗ, ಲಕ್ಷ್ಮಿ ಯೋಗ, ಧನಯೋಗ, ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತದೆ. ಈ ನೀರನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಮಧ್ಯದಲ್ಲಿ ಚೆಲ್ಲಬೇಕು. ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು. ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಗಾಜಲ, ಒಂದು ಕರ್ಪೂರದ ಬಿಲ್ಲೆ ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕುಟ್ಟಿ ಮಾಡಿದಂಥ ಪೇಸ್ಟ್ ಇವಿಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಬಳಿಕ ಆ ನೀರನ್ನು ಬೇವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲ ಕಡೆ ಚಿಮುಕಿಸುತ್ತಾ ಬನ್ನಿ. ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ, ಬಾತ್ರೂಮ್ ಒಳಗೆ, ಮನೆಯಲ್ಲಿ ಸೈಕಲ್, ಬೈಕ್, ಕಾರು ಮುಂತಾದ ವಾಹನಗಳಿದ್ರೆ ಅದರ ಮೇಲೆ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು. ಕೊನೆಯಲ್ಲಿ ಉಳಿದ ನೀರನ್ನು ಬಾಗಿಲ ಹೊರಗಡೆ ನಿಂತುಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನು ನಿಮ್ಮ ಹೊಸಿಲಿನ ಮೇಲೆ ಚೆಲ್ಲಬೇಕು. ಹೊಸಿಲು ಇರದಿದ್ದರೆ ಮನೆ ಮುಂದೆ ಚೆಲ್ಲಿದರೂ ಸರಿ ಹೋಗುತ್ತದೆ. ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರ ಮಾಡಬೇಕು. ರಾತ್ರಿ 12 ಗಂಟೆಯ ಒಳಗಡೆ ಮಾಡಬೇಕು. ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ ಪೂಜೆ ಮುಗಿದ ಮೇಲೆ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗಲಿ, ದರಿದ್ರ ದೇವತೆಯಾಗಲಿ, ನರದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರುವುದಿಲ್ಲ. ಎಲ್ಲ ದರಿದ್ರ ಮನೆಯಿಂದ ಹೊರಗೆ ಹೋದರೆ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ. ಈ ದಿನ ತಪ್ಪದೇ ಮನೆ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿಡಿ. ನಾವು ಈ ಪರಿಹಾರ ಮಾಡ್ತಿರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಡುತ್ತಾಳೆ. ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ, ನಷ್ಟ, ದರಿದ್ರ, ದುಃಖ, ಅನಾರೋಗ್ಯ ಇರುವುದಿಲ್ಲ. ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಮಾಡುವಂತಹ ಈ ಪರಿಹಾರವನ್ನು ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ದಿನದಂದು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಮನೆಗೆ ತರುವುದರಿಂದ ಆರ್ಥಿಕ ಪ್ರಗತಿ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಹಾಗಾದರೆ ಈ ದಿನ ನಿಮ್ಮ ಅದೃಷ್ಟ ಬದಲಿಸಲು ಮನೆಗೆ ತರಬೇಕಾದ ಆ 5 ಅದೃಷ್ಟದ ವಸ್ತುಗಳು ಯಾವುವು? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಇನ್ನು ದಾಸವಾಳ ಹೂವಿನ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿದರೆ ಒಂದೇ 1 ವರ್ಷದೊಳಗೆ ಚಿನ್ನದ ಒಡವೆಯನ್ನು ಕೊಂಡುಕೊಳ್ಳುತ್ತೀರಾ. ಈ ಮಾತು ಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ.
ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ದಾಸವಾಳ ಗಿಡದಿಂದ ಮಾಡುವಂಥ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇದು ತುಂಬಾನೇ ಚಿಕ್ಕ ಪರಿಹಾರ, ಹಾಗೆ ಈಸಿ ಪರಿಹಾರ ಕೂಡ, ಆದರೆ ತುಂಬಾನೇ ಪವರ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋ ಫುಲ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಮೃದ್ಧಿಯ ಸಂಕೇತ ಕಲ್ಲುಪ್ಪು. ಹಳೆಯ ಕಾಲದಿಂದಲೂ ಉಪ್ಪನ್ನ ಲಕ್ಷ್ಮಿಯ ಸ್ವರೂಪ ಮತ್ತು ಶುದ್ಧತೆಯ ಸಂಕೇತ ಎನ್ನಲಾಗುತ್ತದೆ. ಈ ದಿನ ಹೊಸದಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಖರೀದಿಸಿ ಮನೆಗೆ ತಂದರೆ ಹಣಕಾಸಿನ ಹರಿವು ಸುಗಮವಾಗುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಲಕ್ಷ್ಮಿಯ ರೂಪ ಅಕ್ಕಿ. ಅಕ್ಕಿಯನ್ನ ಅನ್ನಪೂರ್ಣೇಶ್ವರಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹೊಸ ಅಕ್ಕಿಯನ್ನ ಮನೆಗೆ ತಂದು ತಟ್ಟೆಯಲ್ಲಿ ಹರಡಿ ಅರಿಶಿನ ಕುಂಕುಮದಿಂದ ಪೂಜಿಸಿ ಹಣ ಇಡುವ ಜಾಗದಲ್ಲಿಟ್ರೆ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಸೌಭಾಗ್ಯ ತರುವ ಅರಿಶಿನದ ಕೊಂಬು. ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಅರಿಶಿನ ಸಕಲ ಶುಭ ಕಾರ್ಯಗಳ ಮೂಲ. ಈ ದಿನ ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ತಂದು ತೋರಣ ಮಾಡಿ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಇದರಿಂದ ಮನೆಯೊಳಗೆ ಧನಾಕರ್ಷಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ. ದೈವಿಕ ಶಕ್ತಿಯ ಶಂಖ. ಶಂಖವು ಪವಿತ್ರತೆ ಮತ್ತು ವಿಜಯದ ಸಂಕೇತ. ಈ ದಿನ ದಕ್ಷಿಣಾವರ್ತಿ ಶಂಖವನ್ನ ಮನೆಗೆ ತಂದು ಪೂಜಾ ಕೋಣೆಯಲ್ಲಿರಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸಿ ದೈವಿಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಅದೃಷ್ಟದ ಒಂಟಿ ಕಣ್ಣಿನ ತೆಂಗಿನಕಾಯಿ. ಸಾಮಾನ್ಯವಾಗಿ ತೆಂಗಿನಕಾಯಿಗೆ 3 ಕಣ್ಣುಗಳಿರುತ್ತವೆ, ಆದರೆ ಅಪರೂಪವಾಗಿ ಸಿಗುವ ಏಕಾಕ್ಷಿ ಅಥವಾ ಒಂಟಿ ಕಣ್ಣಿನ ತೆಂಗಿನಕಾಯಿ ಅತ್ಯಂತ ಶಕ್ತಿಶಾಲಿ. ಈ ದಿನ ಶುಭ ಮುಹೂರ್ತದಲ್ಲಿ ಇದನ್ನ ಮನೆಗೆ ತಂದು ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ಕುಲಾಯಿಸುತ್ತದೆ. ಇನ್ನು ನಾವು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ದಾಸವಾಳ ಗಿಡವನ್ನು ಬೆಳೆಸಿದ್ರೆ ಆ ಹೂವುಗಳು ಎಷ್ಟು ಸೊಗಸಾಗಿ ಬೆಳೆಯುತ್ತದೆಯೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಇರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ದಾಸವಾಳ ದೇವತಾ ವೃಕ್ಷ. 5 ಕಲ್ಪವೃಕ್ಷಗಳಲ್ಲಿ ದಾಸವಾಳ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೇದು ಮಂದಾರ ಗಿಡ. ಮಂದಾರ ಗಿಡ ಅಂದರೆ ದಾಸವಾಳ ಗಿಡ. ಈ 5 ಗಿಡಗಳನ್ನು ಪಂಚಕಲ್ಪ ವೃಕ್ಷಗಳು ಅಂತ ಕರೆಯುತ್ತಾರೆ. ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂತಹ ದಾಸವಾಳ ಗಿಡವನ್ನ ಮನೆಯಲ್ಲಿ ಬೆಳೆಸಿಕೊಂಡ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲವಂತೆ. ಕೆಂಪು ದಾಸವಾಳ ಹೂಗಳನ್ನು ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮ್ಮ ಕೋರಿಕೆ ಹೇಳಿಕೊಂಡ್ರೆ ಆ ಕೋರಿಕೆಯನ್ನ ದೇವರು ಸ್ವತಃ ಕೇಳಿಸಿಕೊಂಡು ಈಡೇರಿಸುತ್ತಾರೆ ಎಂದು ಒಂದು ಪುರಾಣ ವಚನವಿದೆ. ದಾಸವಾಳ ಗಿಡ ಮನೆ ಮುಂದೆ ಬೆಳೆಸುವವರು ಸಿಂಹದ್ವಾರದ ಪಕ್ಕದಲ್ಲಿ ಬೆಳೆಸಬೇಕು. ಅದೇ ಒಂದು ವೇಳೆ ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ನಮ್ಮ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಪ್ರತ್ಯೇಕವಾದ ಹೂವೆಂದರೆ ಇಷ್ಟ ಇರುತ್ತದೆ. ಅವರ ಪೂಜೆಯಲ್ಲಿ ಆ ಹೂವನ್ನು ಬಳಸಿದರೆ ನಮಗೆ ಬೇಗನೆ ಫಲ ಸಿಗುತ್ತದೆ. ಆದರೆ ಎಲ್ಲ ದೇವರು ದೇವತೆಗಳು ಇಷ್ಟಪಡುವಂತಹ ಹೂವು ಕೆಂಪು ದಾಸವಾಳ. ನಮಗೆ ಎಷ್ಟೋ ಬಣ್ಣದ ದಾಸವಾಳ ಹೂಗಳಿದ್ದರೂ ಕೂಡ ಕೆಂಪು ಬಣ್ಣದ ಹೂವಿಗೆ ಇರುವಂತಹ ಪ್ರತ್ಯೇಕತೆ ಯಾವ ಹೂವಿಗೂ ಕೂಡ ಇರುವುದಿಲ್ಲ. ದೇವರಿಗೂ ಕೂಡ ಆ ಕೆಂಪು ಬಣ್ಣದ ಹೂವೆಂದ್ರೇನೆ ತುಂಬಾ ಇಷ್ಟ. ಹಾಗಾಗಿ ನಿಮಗೆ ಯಾವ ಬಣ್ಣದ ಹೂವು ಇಷ್ಟ ಇದ್ದರೂ ಕೂಡ ಅದರ ಜೊತೆಗೆ ಈ ಕೆಂಪು ಬಣ್ಣದ ದಾಸವಾಳ ಹೂವನ್ನು ಕೂಡ ಮನೆಯಲ್ಲಿ ತಪ್ಪದೇ ಬೆಳೆಸಿ. ಈಗ ವಿಷಯಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ. ಮುಖ್ಯವಾಗಿ ಹೆಂಗಸರಿಗೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಚಿನ್ನನ ಮಾತ್ರ ಬಿಟ್ಟು ಕೊಡಲ್ಲ. ಅಷ್ಟೊಂದು ಇಷ್ಟ ಚಿನ್ನ ಅಂದ್ರೆ. ಆದ್ರೆ ನಮ್ಮ ಪುರಾಣಗಳಲ್ಲಿ ಇರುವ ಪ್ರಕಾರ ಚಿನ್ನದಲ್ಲಿ ಕಲಿಪುರುಷ ವಾಸ ಇರ್ತಾನೆ. ಮಹಾರಾಜ ಯಾವಾಗ ಕಲಿಪುರುಷನಿಗೆ ಚಿನ್ನದಲ್ಲಿ ವಾಸ ಇರೋಕೆ ಅನುಮತಿ ಕೊಟ್ಟರು ಆ ಮರುಕ್ಷಣವೇ ಅವರ ಕಿರೀಟದೊಳಗೆ ಪ್ರವೇಶಿಸಿದ ಕಲಿಪುರುಷ ಅವರ ಪ್ರಾಣವನ್ನೇ ಬಲಿ ಪಡೆದುಕೊಂಡ. ಆದರೆ ಎಲ್ಲ ಚಿನ್ನದಲ್ಲೂ ಕೂಡ ಕಲಿಪುರುಷ ಇರುವುದಿಲ್ಲ. ಯಾರು ಅಧರ್ಮವಾಗಿ ಬೇರೆಯವರಿಗೆ ಮೋಸ ಮಾಡಿ ಚಿನ್ನ ಸಂಪಾದನೆ ಮಾಡಿರುತ್ತಾರೋ ಅಥವಾ ಬೇರೆಯವರ ಚಿನ್ನವನ್ನ ಕದ್ದಿರ್ತಾರೋ ಆ ಚಿನ್ನದಲ್ಲಿ ಮಾತ್ರವೇ ಕಲಿಪುರುಷ ವಾಸ ಇರ್ತಾನೆ. ಇಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಚಿನ್ನ ಕೊಂಡುಕೊಳ್ಳಬೇಕು ಅನ್ನೋ ಆಸೆ ಇರುತ್ತದೆ. ಅವರ ಹತ್ರ ಎಷ್ಟು ಚಿನ್ನ ಇದ್ರೂ ಕೂಡ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಡುತ್ತಾರೆ. ಬಡವರು ಒಂದು ಓಲೆ ಕಳಿಸಿಕೊಂಡರೂ ಸಾಕು ಅನ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರು ಚೈನ್ ಬೇಕು ಅಂತಾರೆ.
ಶ್ರೀಮಂತರು ಹೊಸ ಡಿಸೈನ್ ಆಭರಣಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಚಿನ್ನ ಬೇಕು. ಅದೇ ರೀತಿ ನಿಮಗೂ ಕೂಡ ಚಿನ್ನ ಕೊಂಡುಕೊಳ್ಳುವ ಆಸೆ ಇದ್ರೆ ಈ ದಿನ ಮಿಸ್ ಮಾಡಬೇಡಿ. ನಾನು ಹೇಳುವಂತ ಈ ಪರಿಹಾರವನ್ನ ಮಾಡಿ ನೋಡಿ. ಇದನ್ನ ಬರೀ ಹೆಂಗಸರು ಮಾತ್ರವಲ್ಲದೆ ಗಂಡಸರು ಕೂಡ ಮಾಡಬಹುದು. ಇದಕ್ಕಾಗಿ ನೀವು ಯಾವುದಾದರೂ ಒಂದು ಕೆಂಪು ಬಣ್ಣದ ದಾಸವಾಳ ಹೂವಿನ ಗಿಡದ ಹತ್ರ ಹೋಗಬೇಕು. ಆ ಗಿಡ ನಿಮ್ಮ ಮನೆಯಲ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಅಕ್ಕಪಕ್ಕದ ಮನೆ ಆಗಿರಬಹುದು ಅಥವಾ ಎಲ್ಲಾದರೂ ಪಾರ್ಕಲ್ಲೋ ರೋಡ್ನಲ್ಲಿರುವಂತಹ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಆ ಗಿಡದಿಂದ ಒಂದು ಎಲೆಯನ್ನ ಕಿತ್ಕೊಳ್ಳಿ. ಆ ಎಲೆಯಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರದು. ಚೆನ್ನಾಗಿ ದೊಡ್ಡದಾಗಿರುವಂತಹ ಎಲೆಯನ್ನ ಕಿತ್ಕೊಂಡು ಬನ್ನಿ. ಆ ಎಲೆಯನ್ನ ಮನೆಗೆ ತಂದು ಚೆನ್ನಾಗಿ ತೊಳೆದು ಆ ಎಲೆ ಫುಲ್ ಕವರ್ ಆಗೋ ತರ ಅರಿಶಿನ ಹಚ್ಚಬೇಕು. ಅಂದ್ರೆ ಎಲ್ಲೂ ಕೂಡ ಹಸಿರು ಬಣ್ಣ ಕಾಣಿಸಬಾರದು. ಅಷ್ಟು ಚೆನ್ನಾಗಿ ನೀವು ಅರಿಶಿನವನ್ನ ಹಚ್ಚಬೇಕು. ಬಳಿಕ ಅದನ್ನ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನೆನೆಸಿಟ್ಟಿರುವಂತಹ ಕಡಲೆ ಕಾಳುಗಳನ್ನ ಹಾಕಬೇಕು. ರಾತ್ರಿನೇ ನೆನೆಸಿಟ್ರೂ ಕೂಡ ಪರವಾಗಿಲ್ಲ, ಅಥವಾ ಒಂದು 4 ಗಂಟೆ ಮುಂಚೆ ನೆನೆಸಿಟ್ರೂ ಕೂಡ ಪರವಾಗಿಲ್ಲ. ಆ ಎಲೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕಡಲೆ ಕಾಳುಗಳನ್ನು ಹಾಕಿ. ನೀವು ಕಡಲೆಕಾಳು ನೆನೆಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೆನೆಸಿರಬೇಕು. ಈ ರೀತಿ ಎಲೆ ಮೇಲೆ ಅರಿಶಿನ ಹಾಕಿ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀ ದೇವಿಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ಹೇಳಿಕೊಳ್ಳಿ. ನಿಮಗೆ ಒಡವೆ ಬೇಕು ಅಂದರೆ ಅದನ್ನೇ ಹೇಳಿ. ಹಣ, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯ, ಸಂತೋಷ ಹೀಗೆ ಏನು ಬೇಕೋ ಅದನ್ನು ಕೇಳಿ. ಆದರೆ ಒಂದೇ ಒಂದು ಕೋರಿಕೆ ಮಾತ್ರನೇ ನೀವು ಕೇಳಬೇಕು. ಅದರ ನಂತರ ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಮುಗಿಸಿಕೊಳ್ಳಿ. ದೇವರ ಮುಂದೆ ನೀವಿಟ್ಟಂತಹ ಆ ಎಲೆ ಹಾಗೂ ಕಡಲೆ ಕಾಳುಗಳನ್ನು ದಿನ ಪೂರ್ತಿ ಅದೇ ರೀತಿ ಬಿಡಬೇಕು. ಹಾಗೇನೆ ಯಾವ ಸಮಯದಲ್ಲೂ ಕೂಡ ದೀಪ ಆರದೇ ಇರೋ ಥರ ನೋಡ್ಕೊಳ್ಳಿ. ಇನ್ನು ಆ ಕಡಲೆ ಕಾಳು ಅಥವಾ ಆ ಎಲೆಯನ್ನು ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಮಾಡೋಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಅದರಲ್ಲಿ ಸ್ವಲ್ಪ ಹಾಲು, ಬೆಲ್ಲದ ಪುಡಿ ಹಾಗೂ ತುಪ್ಪ ಬೆರೆಸಿ ಅದನ್ನು ಉಂಡೆ ಥರ ಕಟ್ಟಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಿ. ನೀವು ನಾರ್ಮಲ್ ಆಗಿ ಪೂಜೆ ಮಾಡಿಕೊಂಡು ಆ ಕಡಲೆ ಕಾಳುಗಳ ಎಲೆ ಇದೆಯಲ್ಲ, ಇದನ್ನ ನೀವು ಈಗಾಗಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟಿರುವಂತಹ ಅನ್ನದ ಉಂಡೆ ಇದೆಯಲ್ಲ ಅದರ ಮಧ್ಯದಲ್ಲಿ ಭದ್ರವಾಗಿಟ್ಟು ಅದನ್ನ ತಗೊಂಡು ಹೋಗಿ ಯಾವುದಾದರೂ ಹಸುಗೆ ತಿನ್ನಿಸಿಬಿಡಿ. ಒಂದು ವೇಳೆ ನೀವಿರೋ ಜಾಗದಲ್ಲಿ ಯಾವ ಹಸು ಕೂಡ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಅನ್ನ ತಯಾರಿಸೋ ಅಗತ್ಯ ಇಲ್ಲ. ಬರೀ ಈ ಎಲೆಯನ್ನ ತಗೊಂಡು ಹೋಗಿ ಕಾಲುಗಳನ್ನು ಯಾವುದಾದರೂ ಪಕ್ಷಿಗೆ ಕೊಟ್ಟು ಆ ಎಲೆ ಮಾತ್ರವೇ ನೀವು ಯಾವ ಗಿಡದ ಎಲೆ ಕಿತ್ತು ತಂದಿರ್ತೀರೋ ಅದೇ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ಅಗೆದು ಅದರೊಳಗೆ ಈ ಎಲೆಯನ್ನ ಹಾಕಿ ಮುಚ್ಚಿಡಿ. ನೀವು ಹಸುಗೆ ಕೊಡೋದಿದ್ರೆ ಈ ಡಬಲ್ ಕೆಲಸ ಇರುವುದಿಲ್ಲ. ಎಲ್ಲ ಕೂಡ ಟೋಟಲ್ ಆಗಿ ಹಸುಗೆ ಕೊಟ್ಟು ಬಿಡಬಹುದು. ಹಸು ಸಿಗೋದೇ ಇಲ್ಲ ಅನ್ನೋರು ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ. ಈ ರೀತಿ ಪಕ್ಷಿಗೆ ಕಾಳುಗಳನ್ನು ಕೊಟ್ಟು ಎಲೆಯನ್ನ ಮಾತ್ರ ಅದೇ ಗಿಡದ ಕೆಳಗಡೆ ಹೋಗಿ ಹಾಕಬೇಕು. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಂದು ವರ್ಷದ ಒಳಗೆ ನೀವು ಕೇಳಿರುವಂಥ ಕೋರಿಕೆ ಈಡೇರುತ್ತದೆ. ಒಂದು ವೇಳೆ ಚಿನ್ನ ಬೇಕು ಅಂತ ನೀವು ಕೇಳಿದರೆ 1 ವರ್ಷದ ಒಳಗಡೆ ನಿಮ್ಮ ಚಿನ್ನ ಕೊಂಡುಕೊಳ್ತೀರಾ. ನೀವು ಒಂದು ವೇಳೆ ತುಂಬ ಬಡವರಾಗಿದ್ದು ಅಥವಾ ದಿನಗೂಲಿ ಮಾಡ್ತಾ ಇದ್ರೂ ಕೂಡ ಚಿನ್ನವನ್ನು ಕೊಂಡುಕೊಳ್ತೀರಾ, ಅಥವಾ ಯಾವುದೋ ಒಂದು ರೂಪದಲ್ಲಿ ಚಿನ್ನ ತಪ್ಪದೆ ನಿಮ್ಮ ಕೈ ಸೇರುತ್ತದೆ. ಆ ಅದೃಷ್ಟವನ್ನು ಸ್ವತಃ ಲಕ್ಷ್ಮೀ ದೇವಿಯೇ ನಿಮಗೆ ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಮಿಸ್ ಮಾಡಿಕೊಳ್ಬೇಡಿ. ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.